ಹಾಯ್ ಎಲ್ಲರಿಗೂ. ನಾನಿವತ್ತು ಆರೋಗ್ಯಕ್ಕೂ ಜೊತೆಗೆ ಬ್ಯೂಟಿಗೂ ಮನೆಮದ್ದಾಗಿರುವ ಪಪ್ಪಾಯ ಹಣ್ಣಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೇನೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಪಪ್ಪಾಯ ಹಣ್ಣಿನ ಆರೋಗ್ಯಕರ ಲಾಭಗಳ ಬಗ್ಗೆ ನೀವು ಸಹ ತಿಳ್ಕೊಳ್ಳಿ. ಪಪ್ಪಾಯ ಹಣ್ಣು ತಿನ್ನೋದ್ರಿಂದ ಅದೆಷ್ಟೋ ನಮ್ಮ ಹೆಲ್ತಿಗೆ ಬೆನಿಫಿಟ್ಸ್ ಇದೆ. ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಎ ಅಂಶ ಇದೆ. ಇದು ಕಣ್ಣಿನ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತದೆ. ಕಲರ್ ಬ್ಲೈಂಡ್ನೆಸ್ ಇರ್ಬೋದು, ನೈಟ್ ಬ್ಲೈಂಡ್ನೆಸ್ ಇರ್ಬೋದು, ಅಥವಾ ಕಣ್ಣಿನಲ್ಲಿ ಬರುವಂಥ ಪೊರೆ ಹಾಗೆ ಡೇ ಬ್ಲೈಂಡ್ನೆಸ್. ಹಾಗಾಗಿ ಪಪ್ಪಾಯ ಹಣ್ಣನ್ನು ನಿಯಮಿತವಾಗಿ ತಿನ್ನೋದ್ರಿಂದ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಪಪ್ಪಾಯ ಹಣ್ಣಿನಲ್ಲಿ ವಿಟಮಿನ್ ಸಿ, ಇ, ಎ, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಹೇರಳವಾಗಿ ಉಂಟು. ನಮ್ಮ ಆರೋಗ್ಯವನ್ನು ಅದೆಷ್ಟೋ ಕಾಯಿಲೆಗಳಿಂದ ಕಾಪಾಡ್ಕೊಳ್ಬೋದು. ಪಪ್ಪಾಯ ತಿನ್ನೋದ್ರಿಂದ ಚರ್ಮಕ್ಕಂತೂ ಬಹಳ ಒಳ್ಳೆಯದು. ಚರ್ಮದ ಕಾಂತಿಯನ್ನು ಹೆಚ್ಚಿಸಿ, ಸುಕ್ಕು ಬಾರದಂತೆ, ಮೊಡವೆಗಳು ಕಡಿಮೆ ಆಗುವಂತೆ ಈ ಪಪ್ಪಾಯ ಹಣ್ಣು ನಮ್ಮ ಬ್ಯೂಟಿ ಮೇಂಟೆನೆನ್ಸಲ್ಲಿ ಇದು ಹೆಲ್ಪ್ ಮಾಡ್ತದೆ. ನಮ್ಮ ಸ್ಕಿನ್ ಜೊತೆ ಹೇರ್ಗೂ ಕೂಡ ಇದರಿಂದ ಬೆನಿಫಿಟ್ಸ್ ಇದೆ. ಸ್ಕಿನ್ಗೆ ಪಪ್ಪಾಯದ ಫೇಸ್ ಪ್ಯಾಕ್ ಕೂಡ ಮಾಡಿ ಹಾಕೋದುಂಟು, ಚರ್ಮದ ಕಾಂತಿ ಹೆಚ್ಚಾಗಲಿ ಅನ್ನೋ ಕಾರಣದಿಂದ. ನಾವು ಒಂದು ವಿಷಯ ತಿಳ್ಕೊಳ್ಬೇಕು, ಚರ್ಮದ ಹೊರಗಿನ ಕಾಂತಿ ಹೆಚ್ಚಾಗಲಿ ಅಂತ ಪಪ್ಪಾಯನ ಫೇಸ್ ಪ್ಯಾಕ್ ಮಾಡಿ ಹೊರಗಿನ ಚರ್ಮಕ್ಕೆ ಹಚ್ಚೋದಕ್ಕಿಂತ ಬದಲು ಅದನ್ನು ತಿಂದು ನಮ್ಮ ಬಾಡಿ ಒಳಗಿನ ಗ್ಲೋನ ಜಾಸ್ತಿ ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಹೊರಗಿನ ನಮ್ಮ ಚರ್ಮದ ಕಾಂತಿ ಕೂಡ ಹೆಚ್ಚಾಗ್ತದೆ. ಹಾಗಾಗಿ ಹೊರಗಿನ ಚರ್ಮದ ಕಾಂತಿಯನ್ನು ನಾವು ಕಾನ್ಸಂಟ್ರೇಟ್ ಮಾಡುವ ಬದಲು ಅದು ಯಾವತ್ತೂ ಟೆಂಪರರಿ ಆಗಿರ್ತದೆ. ಅದರ ಬದಲು ನಾವು ತಿಂದು ನಮ್ಮ ಬಾಡಿಯ ಆರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸೋದು ಅದು ಯಾವತ್ತೂ ಕೂಡ ಪರ್ಮನೆಂಟ್. ಪಪ್ಪಾಯ ಹಣ್ಣನ್ನಂತೂ ಖಾಲಿ ಹೊಟ್ಟೆಗೆ ತಿಂದರೆ 100% ದೇಹದಲ್ಲಿ ಮಿರಾಕಲ್ ನಡೀತದೆ. ಪಪ್ಪಾಯ ಹಣ್ಣಿನಲ್ಲಿ ಪಪ್ಪಾಯಿನ್ ಅನ್ನೋ ಎನ್ಸೈಮ್ ಇದೆ. ಅದು ನಮ್ಮ ಬಾಡಿಯಲ್ಲಿರುವಂತಹ ಪ್ರೋಟೀನನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಅಜೀರ್ಣ ಸಮಸ್ಯೆ ಇರುವವರು ಇದನ್ನು ನಿಯಮಿತವಾಗಿ ಬಳಸ್ಕೊಂಡು ಬಂದರೆ ಅಜೀರ್ಣ ಸಮಸ್ಯೆಯನ್ನು ಪರಿಹರಿಸ್ಬೋದು. ಹಾಗೆಯೇ ನಮ್ಮ ಜೀರ್ಣಕ್ರಿಯೆ ಕೂಡ ಸಂಪೂರ್ಣವಾಗಿ ಆಗ್ತದೆ. ಪಪ್ಪಾಯ ಹಣ್ಣನ್ನು ಖಾಲಿ ಹೊಟ್ಟೆಗೆ ತಿಂದು ಉಗುರು ಬೆಚ್ಚ ನೀರು ಕುಡಿಯೋದ್ರಿಂದ ಡೈಜೆಷನ್ ಈಸಿಯಾಗಿ ಆಗ್ತದೆ. ಹಾಗೆಯೇ ಮಲಬದ್ಧತೆಗೆ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ಕೊಡ್ತದೆ. ಮಲಬದ್ಧತೆ ಸಮಸ್ಯೆ ಇರುವವರು ಇದನ್ನು ತಿಂದರೆ ಮಲಬದ್ಧತೆ ಸಮಸ್ಯೆ ಅತಿ ಬೇಗವಾಗಿ ನಿವಾರಣೆ ಆಗ್ತದೆ. ಪಪ್ಪಾಯ ಹಣ್ಣು ಬಾಡಿಗೆ ಹೀಟ್ ಅಂತ ಹೇಳ್ತಾರೆ, ಅತಿಯಾಗಿ ತಿನ್ನಬಾರ್ದು ಅಂತಲೂ ಹೇಳೋದುಂಟು. ಹಲವಾರು ಅಂಶಗಳಿರುವಂತಹ ಪಪ್ಪಾಯ ಹಣ್ಣನ್ನು ತಿಂದರೆ ಬಾಡಿಯಲ್ಲಿರುವಂತಹ ಎಲೆಕ್ಟ್ರೋಲೈಟ್ ಕ್ರಿಯಾಶೀಲವಾಗಿ ಬಾಡಿಗೆ ಚೈತನ್ಯವನ್ನು ಕೊಡ್ತದೆ. ಹಾಗಾಗಿ ನಮ್ಮ ದೇಹಕ್ಕೆ ಹೆಚ್ಚಿನ ಚೈತನ್ಯವನ್ನು ಕೊಟ್ಟು ಎನರ್ಜಿಯನ್ನು ಜಾಸ್ತಿ ಮಾಡ್ತದೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಲ್ಲೂ ಪಪ್ಪಾಯ ಹಣ್ಣು ಎತ್ತಿದ ಕೈ. ವೆಯ್ಟ್ ಲಾಸ್ ಮಾಡಿ ಕೊಬ್ಬು ಕರಗಿಸುವಂತಹ ಶಕ್ತಿ ಈ ಪಪ್ಪಾಯ ಹಣ್ಣಿಗುಂಟು. ಹಾಗಾಗಿ ಖಾಲಿ ಹೊಟ್ಟೆಗೆ ಪಪ್ಪಾಯವನ್ನು ತಿಂದರೆ ಅದೆಷ್ಟು ಲಾಭಗಳುಂಟು. ಹಾಗಾಗಿ ಖಾಲಿ ಹೊಟ್ಟೆಗೆ ತಿನ್ನೋದು ಅತಿ ಉತ್ತಮ. ಪಪ್ಪಾಯ ಹಣ್ಣಿನಲ್ಲಿ ಲೋ ಕ್ಯಾಲರೀಸ್ ಇದೆ, ಆದರೆ ಫೈಬರ್ಸ್ ಇದೆ. ಡಿಟಾಕ್ಸಿಫಿಕೇಷನ್ ಪ್ರಾಪರ್ಟಿ ಇರುವಂತಹ ಈ ಪಪ್ಪಾಯ ಹಣ್ಣು ಆ್ಯಂಟಿ ಪ್ಯಾರಾಸೈಟಿಕ್ ಪ್ರಾಪರ್ಟಿ ಕೂಡ ಇದೆ. ಹಾಗಾಗಿ ಬ್ಯಾಕ್ಟೀರಿಯಾವನ್ನು ಕೊಲ್ಲುವಂತಹ ಶಕ್ತಿ ಈ ಪಪ್ಪಾಯ ಹಣ್ಣಿಗಿದ್ದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಪಪ್ಪಾಯ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣವೂ ಇದೆ. ಹಾಗೆ ಗೊತ್ತಿದೆ, ಆ್ಯಂಟಿ ಆಕ್ಸಿಡೆಂಟ್ ಅಂಶ ಇರುವಂತಹ ಫುಡ್ಡನ್ನು ತಿಂದರೆ ಕ್ಯಾನ್ಸರ್ ಬರೋಲ್ಲ. ಹಾಗಾಗಿ ಪಪ್ಪಾಯ ಹಣ್ಣನ್ನು ತಿನ್ನೋದ್ರಿಂದ ಕ್ಯಾನ್ಸರನ್ನು ತಡಿಬೋದು ಅಂತ ಹೇಳ್ತಾರೆ. ಫ್ಯಾಟಿ ಲಿವರ್ ಫಂಕ್ಷನಲ್ಲಿ ತೊಂದರೆ ಇರುವಂಥವರು ಹಸಿರು ಅಂದರೆ ಎಳೆ ಪಪ್ಪಾಯದ ಬೀಜವನ್ನು ಜಜ್ಜಿ ರಸವನ್ನು ಕುಡಿದ್ರೆ ಇಂತಹ ಸಮಸ್ಯೆ ಅತಿ ಬೇಗವಾಗಿ ದೂರ ಆಗ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಪಪ್ಪಾಯ ಹಣ್ಣಿನ ಬೀಜವನ್ನು ಜಜ್ಜಿ ಅದನ್ನು ಮುಖಕ್ಕೆ ಲೇಪನ ಮಾಡೋದ್ರಿಂದ ಮುಖದಲ್ಲಿರುವಂತಹ ಕಪ್ಪು ಕಲೆ, ಮೊಡವೆಗಳು ಅತಿ ಬೇಗವಾಗಿ ಕಡಿಮೆ ಆಗ್ತದೆ. ಹಾಗೆಯೇ ತಲೆಯ ಹೊಟ್ಟಿನ ನಿವಾರಣೆಗೆ ಕೊಬ್ಬರಿ ಜೊತೆ ತಲೆಗೆ ಹಚ್ಚೋದ್ರಿಂದ ಹೊಟ್ಟಿನ ನಿವಾರಣೆ ಆಗ್ತದೆ. ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚಿಸುವಂತಹ ಈ ಪಪ್ಪಾಯ ಹಣ್ಣು ಮೆದುಳನ್ನು ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಮಾಡುತ್ತೆ. ಜೊತೆಗೆ ಹಣ್ಣಿನ ಸೇವನೆಯಿಂದ ನರಗಳ ಸಮಸ್ಯೆಗಳನ್ನು ಕೂಡ ದೂರ ಮಾಡ್ತದೆ. ನಿಯಮಿತವಾಗಿ ಸೇವಿಸಿದರೆ ಹೃದಯದ ಆರೋಗ್ಯಕ್ಕೂ ಇದು ತುಂಬ ಒಳ್ಳೆಯದು. ಸಿಂಪಲ್, ಡಿಲಿಷಿಯಸ್ ಮತ್ತು ನ್ಯಾಚುರಲ್ ವೇ ಆಗಿ ಪಪ್ಪಾಯ ಹಣ್ಣನ್ನು ನಿಯಮಿತವಾಗಿ ತಿಂದ್ಕೊಂಡು ಬಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು. ಪಪ್ಪಾಯ ಹಣ್ಣಿನ ಕಾಯಿಯಿಂದ ಸಾಂಬಾರು ಮಾಡೋದು ಕೂಡ ಉಂಟು. ಪಪ್ಪಾಯ ಹಣ್ಣನ್ನು ಸಲಾಡ್, ಸ್ಮೂದಿಯಲ್ಲಿ ಬಳಸಲಾಗ್ತದೆ. ಈ ಪಪ್ಪಾಯ ಹಣ್ಣು ನಮ್ಮ ಮನೆಯಲ್ಲೇ ಬೀಜ ಹಾಕಿ ಬೆಳೆಸಿದಂತಹ ಪಪ್ಪಾಯಿ ಮರದ ಪಪ್ಪಾಯ ಹಣ್ಣು. ಇದರ ರುಚಿಯಂತೂ ತುಂಬ ಅದ್ಭುತ, ತುಂಬ ಸಿಹಿಯಾಗಿದೆ. ಇದು ನಮ್ಮೂರ ಪಪ್ಪಾಯ ಹಣ್ಣು. ಊರಿನ ಪಪ್ಪಾಯ ಹಣ್ಣಿನಲ್ಲಿ ಹೇರಳವಾಗಿ ಬೀಜಗಳು ಇರ್ತದೆ. ಈ ಬೀಜನ ನಾವು ನೆಲಕ್ಕೆ ಹಾಕಿದರೆ ಅದು ಅತಿ ಬೇಗವಾಗಿ ಮೊಳಕೆ ಹೊಡೆದು ಗಿಡ ಸಹ ಬಂದು ಅದರಲ್ಲಿ ಪಪ್ಪಾಯ ಹಣ್ಣು ಆಗ್ತದೆ. ಅದೇ ನಾವು ಹೈಬ್ರಿಡ್ ಪಪ್ಪಾಯಿ ತಂದರೆ ಅದರಲ್ಲಿ ಬೀಜ ಕೂಡ ಕಡಿಮೆ, ಅದರ ಸಿಹಿ ಕೂಡ ಕಡಿಮೆ. ಹಾಗಾಗಿ ನಮ್ಮ ಊರಿನ ಪಪ್ಪಾಯಿ ಅದರಲ್ಲಿ ಟೇಸ್ಟ್ ಕೂಡ ಜಾಸ್ತಿ, ಬೀಜಗಳು ಜಾಸ್ತಿ. ಹಾಗಾಗಿ ಇವತ್ತಿನ ನನ್ನ ವಿಡಿಯೋ ಆರೋಗ್ಯಕ್ಕೂ ಜೊತೆಗೆ ಬ್ಯೂಟಿಗೂ ಮನೆಮದ್ದಾಗಿರುವ ಪಪ್ಪಾಯ ಹಣ್ಣಿನ ಬಗ್ಗೆ ಆಗಿತ್ತು. ಸರಿಯಾದ ರೀತಿಯಲ್ಲಿ ಸರಿಯಾದ ಹೊತ್ತಿಗೆ ಪಪ್ಪಾಯ ಹಣ್ಣನ್ನು ಕನ್ಸ್ಯೂಮ್ ಮಾಡೋದ್ರಿಂದ ಅಂದರೆ ತಿನ್ನೋದ್ರಿಂದ ಆರೋಗ್ಯದ ಜೊತೆಗೆ
ಮುಖದ ಅಂದವನ್ನು ಕೂಡ ಹೆಚ್ಚಿಸ್ಕೊಳ್ಬೋದು. ಪಪ್ಪಾಯಿ ಹಣ್ಣನ್ನು ತಿನ್ನುವ ಮೂಲಕ ಒಳಗಿಂದ ನಮ್ಮ ಸ್ಕಿನ್ ಗ್ಲೋ ಮಾಡ್ಕೊಳ್ಳೋದು ಉತ್ತಮ. ಗರ್ಭಿಣಿ ಮಹಿಳೆಯರಂತೂ 5 ತಿಂಗಳು ಪಪ್ಪಾಯಿ ಹಣ್ಣನ್ನು ದೂರ ಇಡೋದು ಒಳ್ಳೆಯದು. ಇದು ನಮ್ಮ ಮನೆಯ ಪಪ್ಪಾಯಿಯ ಮರ. ತೆಂಗಿನ ಮರಕ್ಕೆ ಹಾಕಿದಂತಹ ಗೊಬ್ಬರದಿಂದ ಬೆಳೆದು ಇಷ್ಟು ದೊಡ್ಡ ಆಗಿ ಇಷ್ಟು ಪಪ್ಪಾಯಿಗಳನ್ನು ಕೊಟ್ಟಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.